ಎಲ್ರಿಗೂ ನಮಸ್ಕಾರ. ನಮ್ಮ ಶಿರಾ ಹುಡುಗರು ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನನಗೆ ಸಪೋರ್ಟ್ ಮಾಡಿ. ಅಲ್ಲ, ನಾನೇ ಹೋಮ್ವರ್ಕ್ ಬರ್ಕೊಂಡೋಗಿದ್ದಿದ್ರೆ ಮರ್ಯಾದೆ ಉಳ್ಕೊಂಡಿರೋದು. ನಾನು ನೋಡ್ರಿ ಏನೋ ಮಾಡ್ತೀನಿ ಅಂತ ಹೋಗಿ ಆ ಮಂಜು ನನ್ನ ಮಗಂಗೆ ಹೇಳಿದ್ರೆ ಲಾಸ್ಟಿಗೆ ಇದನ್ನು ಬರೆದವನು ಮಂಜ ಗುಂಜಂತ ಬರ್ದಿಕ್ಕವನಿ. ಮೇಷ್ಟ್ರು ನೋಡಿದ್ರೆ ನಿಮ್ಮ ಅಜ್ಜಿನ ಕರ್ಕೊಂಡು ಬಾ ಅಂತಂದು ಕಳ್ಸವ್ರಿ. ನಮ್ಮ ಅಜ್ಜಿಗೆ ಏನಂತ ಹೇಳೋದು, ಇವಾಗ ಮಂತಕ್ಕೆ ಹೋದ್ರೆ ಕೇಳ್ತೈತಿ. ಹಂಗಂತ ಹೇಳಿದ್ರೆ ಏನಾದ್ರ ಮತ್ತೆ ಪರ್ಕೆ ತಕೊಂಡು ಸರಿಯಾಗಿ ಇರ್ತೈತಿ. ಏನು ಮಾಡೋದು ಐಡಿಯಾನೇ ಓಡ್ತಿಲ್ಲ ತಲೆಗೆ. ಏನ್ ಮಾಡೋದು ಹೆಂಗಿದೆ ಐಡಿಯಾ? ಯಪ್ಪ, ಬಿದ್ಬಿಟ್ಟೆ, ಕಾಲು ನೋಯ್ತೈತೆ. ಅಜ್ಜಿ ಯಾಕಲ್ಲ ಪಾಪ ಯಾಕೆ ಕಾಲು ಏನಾಗಿತ್ತೋ? ಯಾಕಲ್ಲ ಹಿಂಗೆ ಎತ್ಕೊಂಡಿದ್ಯಾ ಕಾಲ? ಅಜ್ಜಿ, ಅದು ಸ್ಕೂಲಾಗೆ ಹೋಗ್ತಿರ್ಬೇಕಾರೆ ಎಡ್ರಿ ಬಿದ್ದೆ ಕಣಜ್ಜಿ. ಮೆಟ್ಲ ಮೇಲೆ ಕಾಲು ಉಣುಕ್ಬಿಟ್ಟೈತ್ ಕಣಜ್ಜಿ, ನೋಯ್ತೈತಿ. ಅದಕ್ಕೆ ಮೇಷ್ಟ್ರು ಮಂತಕ್ಕೆ ಹೋಗು ಅಂದ್ರು. ಅಲ್ವಲ್ಲ ಪಾಪ, ನೀನು ನೋಡ್ಕೊಂಡು ಓಡಾಡ್ಬೇಕು ತಾನೆ. ಅದು ನೆತ್ತಿ ಮೇಲೆ ಕಣ್ಣಿಕ್ಕೊಂಡು ಓಡಾಡ್ತೀಯನ. ಒಳ್ಳೆ ಬೆಟ್ನಕ್ಕೆ ಹೋಗ್ತಿತ್ತಲ್ಲ, ಹಂಗೆ ಹೋಗ್ತೀಯನ ನೀನು. ನಿನಗೊಂದೀಟು ಭಯ ಭಕ್ತಿ ಏನೂ ಇಲ್ಲ ಪಾಪ. ಹೋಗತ್ತಪ್ಪ, ನೀನು ಯಾಕೆ ಹಂಗೆ ಅಂತ ಹೇಳ್ಸ್ಕೊಂತೀಯ ಏನ? ಸರಿ ಬಾ ಕುಕ್ಕ. ಅಜ್ಜಿ, ಕಾಲು ಐತಿ. ನೀನು ಇಲ್ದವೆಲ್ಲ ಮಾಡ್ಕೊಂಡು ಬಾ ನೀನು. ಗುಂಡಜ್ಜಿ, ಯಾಕಂದಮ್ಮ ಅಮ್ಮ ಗುಂಡಜ್ಜಿನ ಮಂತಕ್ ಕಳ್ಸು ಅಂತಂದು ಹೇಳ್ತು. ಮಂತಕ್ ಹೋಗ್ಬೇಕಂತೆ. ಯಾರ ಹಂಗಜ್ಜಿಂಗ್ ಮಾಡಕ್ ಕೆಲ್ಸ ಇಲ್ಲ. ಇದ್ಯಾಕ್ ಗುಂಡಜ್ಜಿ, ಈ ಹುಡುಗ ಅಳ್ತಾ ಕುಕ್ಕಣೈತಿ, ಯಾಕೆ ಸ್ಕೂಲ್ಗೆ ಹೋಗಿಲ್ಲ? ನೋಡನ್ಮಂತ ಅಜ್ಜಿ, ಹುಡುಗಂಗೆ ಏನಾನ ಒಂದು ಈಟನ ಭಯ ಭಕ್ತಿ ಐತೇನ? ಸ್ಕೂಲ್ಗೆ ಹೋಗಿ ಯಾತ ಎಡವಿ ಬಿತ್ತಂತೆ ಮೆಟ್ಲು ಮ್ಯಾಕೆ, ಕಾಲು ಉಣ್ಕಿಸ್ಕೊಂಡು ಬಂದೈತಿ. ಮೇಷ್ಟ್ರನ ಹೋಗ ಅಂದಂತೆ, ಅದಕ್ಕೆ ಬಂದೈತಿ ಇದು. ಅಜ್ಜಿ, ಮೇಷ್ಟ್ರು ಕೇಳಿರೆ ಏನು ಹೇಳ್ಬೇಡ ಸರಿನಾ? ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊಂತಾರ ಅವ್ರನ್ನ. ಲೇ ಪಾಪ, ನೀನು ಹೋಗ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಬರ್ಬೇಕು. ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ಬೇಕು. ನೀನು ಎತ್ಲಾಗ ನೋಡ್ಕೊಂಡು ಹೋದ್ರೆ ಏನ್ ಪಾಪ ನೀನು ಯಾಕಲ್ಲ ಚಿಂಟು, ನೀ ಬತ್ತಾರಲ್ಲ ಇರ್ಕೋದ್ರೆ ಕತ್ತೆ ಆತಮ್ಮಂಗಾಗ್ಬಿಟ್ಟೆ. ನಂದೆಲ್ಲಿ ಕಡ್ಬಿನ ಸಾರ ಅಂತ ಬತ್ತಿ ಅಲ್ಲಿ ನನಗೆ ಕಾಲು ನೋವಂದ್ರೆ. ಗುಂಡಜ್ಜಿ, ಅಯ್ಯಯ್ಯೋ, ಇದೇನು ನನ್ನ ಭ್ರಮೆನ ಏನು? ನಮ್ಮ ಮೇಷ್ಟ್ರು ಧ್ವನಿ ಆಗ್ಬಿಟ್ಟೈತಿ. ನಮ್ಮ ಮೇಷ್ಟ್ರು ಏನನ್ನ ಬಂದ್ರ ನಾನು ಇವತ್ತಾದ್ರೂ ಹೋಗಿಲ್ಲ ಅಂತಂದು. ಅಯ್ಯೋ ರಾಮ, ಇಲ್ಲಾಂದ್ರೆ ಇದೇನು ನನ್ನ ಭ್ರಮೆನ? ಗುಂಡಜ್ಜಿ, ಅಯ್ಯಯ್ಯೋ, ನಮ್ಮ ಮೇಷ್ಟ್ರು. ಗುಂಡಜ್ಜಿ, ಆ ಚಿಂಟೋಲ್ ಮೇಷ್ಟ್ರು ಇದ್ದಂಗ ಅವರಪ್ಪ. ನನ್ಗಂತೂ ದೂರ ನೋಟಕ್ಕೆ ಆಮಲ್ಲ, ನೋಡು. ಎಸ್ಕೆ ಮೇಷ್ಟ್ರೆ, ಅದೇ ನಮ್ಮ ಚಿಂಟು ಹುಷಾರಿಲ್ಲ ಅಂತ ಅದೇ ಬಿದ್ದಿದ್ನ ಅಂತಂದು ಮನೆಗೆ ಕಳ್ಸ್ಯಾರಲ್ಲ. ಏನ ಹುಡುಗ ಹೆಂಗೈತೆ ಅಂತ ನೋಡ್ಕೊಳಕ್ ಬಂದಿರ್ಬೇಕೆಲ್ಲ. ಬನ್ನಿ ಮೇಷ್ಟ್ರೆ, ಒಳಕ್ ಬನ್ನಿ. ಚೆನ್ನಾಗಿದ್ದೀರಾ ಗುಂಡಜ್ಜಿ? ಚೆನ್ನಾಗಿದ್ದೀನಿ ಮೇಷ್ಟ್ರೆ, ನೀವು ಚೆನ್ನಾಗಿದ್ದೀರೇ? ಸ್ಕೂಲ್ ಕಡೆಗೆ ಬರನಿ ಅಂದ್ರೆ ಆಗ್ತಾನೆ ಇಲ್ಲ. ಏನ್ ಮೇಷ್ಟ್ರೆ, ಚೆನ್ನಾಗಿದ್ದೀರಿ? ತಾತ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಿ? ನಾನು ಆಡಪ್ಪ, ಊರು ಹೋಗು ಅಂತೈತಿ, ಕಾಡು ಬಾ ಅಂತೈತಿ, ನೆಟ್ಟು ಕಿವಿ ಕೇಳ್ಸಲ್ಲ, ದೂರಕ್ಕೆ ಕಣ್ಣೇ ಕಾಮಲ್ಲ. ಏನ್ ಮಾಡೋದು? ಹೆಂಗೋ ತಳ್ಕೊಂಡು ಹೋಗ್ಬೇಕು ಜೀವನಾನ. ಅಯ್ಯೋ, ನಾವು ನಿಮ್ಮಷ್ಟು ವಯಸ್ಸಾಗೋವರೆಗೂ ಇರಲ್ಲ ಬಿಡಿ ಇವಾಗ. ಅದು ಗುಂಡಜ್ಜಿ, ಚಿಂಟು ಇಷ್ಟೊತ್ತು ಇಲ್ಲಿ ಕುತ್ಕೊಂಡಿದ್ದ, ನಿಮ್ಮ ವಾಯ್ಸ್ ಕೇಳ್ತಿದಂಗೆ ಒಳಕ್ ಹೋಗವನೆ. ಈ ಅಜ್ಜಿ ನನ್ನ ಕೊಟ್ಬಿಡ್ತು. ಅಲ್ಲ ಗುಂಡಜ್ಜಿ, ನಿಮ್ಮನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ದೆ ಚಿಂಟು, ಎಷ್ಟೊತ್ತಾದ್ರೂ ಬರ್ಲಿಲ್ಲ. ಮತ್ತೆ ನಾನ್ ಬೇರೆ ಮನೆಯಿಂದ ಫೋನ್ ಬಂದಿತ್ತು, ಎಮರ್ಜೆನ್ಸಿ ಹೋಗ್ಬೇಕು ಅಂತಂದು. ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆ ಹುಡುಗ ನನಗೇನು ಹೇಳಲಿಲ್ಲಪ್ಪ. ಅಲ್ಲ, ಹೋಮ್ವರ್ಕ್ ಬರ್ಕೋಬೇಕಂದ್ರೆ ಇವನ್ ಬರ್ಕೊಬರ್ಬೇಕು ತಾನೆ. ಇವನ್ ಬರಿದಲೆ ಆ ಮಂಜುನಾಥ ಅವನಲ್ಲ, ಅವನ ಹತ್ರ ಬರ್ಸಿದಾನೆ.
ಅವನು ಲಾಸ್ಟ್ಗೆ ಇದನ್ನು ಬರೆದವರು ಮಂಜುನಾಥ್ ಅಂತ ಅಂದ್ಬಿಟ್ಟು ಬರ್ದಿದ್ದ. ಅದ್ರಿಂದ ಗೊತ್ತಾಯ್ತು. ಇವನು ಬ್ಯಾರೆರ ಹತ್ರ ಎಲ್ಲ ನಾವು ಹೋಮ್ ವರ್ಕ್ ಮಾಡ್ಸೋ ಅಂತ ಅವಶ್ಯಕತೆ ಏನೈತಿ? ಸರ್ ನಂಗೆ ಬರೆಯಕ್ ಆಗಿಲ್ಲ, ಇಂಥ ಕೆಲಸ ಇತ್ತು ಅಂದ್ರೆ ಬೈದ್ಬಿಟ್ಟು ಸುಮ್ಮನಾಗ್ತಿದ್ವಿ. ಇವಾಗ ಈ ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಸುಳ್ಳು ಹೇಳ್ತಾನಲ್ಲ, ನೀವೊಂದ್ ಸ್ವಲ್ಪ ಚೆನ್ನಾಗಿ ಬೈದು ಬುದ್ಧಿ ಹೇಳಿ. ಏನ್ ಮೇಷ್ಟ್ರೆ ಇಷ್ಟೆಲ್ಲ ಮಾಡ್ಯವನ? ಅದಕ್ಕೆ ಕರ್ಕೊಂಡ್ ಬಾ ನಿಮ್ಮ ಅಜ್ಜಿನ ಅಂತ ಕಳ್ಸಿದ್ದೆ ನಾನು. ಮತ್ತೆ ಆ ಹುಡುಗ ಏನೋ ಕಾಲಿಗೆ ಏಟ್ ಮಾಡ್ಕೊಂಡೆ ಸ್ಕೂಲಾಗ ಬಿದ್ದೆ ಅಂತು. ಛೇ, ಆತರ ಏನಿಲ್ಲ. ಸರಿ ಆಯ್ತು ಬಿಡಿ, ನಾನು ಬುದ್ಧಿ ಹೇಳ್ತೀನಿ. ನಾನೆಲ್ಲ ಮಾತಾಡ್ತೀನಿ ಅವನ ಹತ್ರ. ಟೀಕ್ ತರ್ಲಾ? ಟೀ ಕುಡಿತೀರಾ? ಬೇಡ, ಇಲ್ಲ ಹೋಗ್ಬೇಕು. ಸರಿ ಆಯ್ತು, ಬುದ್ಧಿ ಹೇಳಿ ಒಂದ್ ಸ್ವಲ್ಪ. ಅಲ್ಲ ಗುಂಡಜ್ಜಿ, ನಿನ್ ಮೊಮ್ಮಗ ಎಷ್ಟು ಒಳ್ಳೆಯವನು. ಯಾಕೆ ಇಷ್ಟೊಂದು ನಾಟಕ ಮಾಡೋದ್ ಕಲ್ತೇನೆ, ಸುಳ್ಳು ಹೇಳೋದ್ ಕಲ್ತೇನೆ, ಸುಮ್ನಾದ್ರೂ ಕಾಲ್ ನೋವು ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಕೂತ್ಕೊಂಡಿದ್ನಲ್ಲ. ಇವತ್ತು ಆ ಹುಡುಗಂಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ಇನ್ನೊಂದಿನ ಹಂಗೆ ತಪ್ಪು ಮಾಡಬಾರ್ದು. ಅಬ್ಬಬ್ಬಬ್ಬಬ್ಬ, ಈ ವಯಸ್ಸಿಗೆ ಏನು ನಾಟಕ ಕಲ್ತೈತಿ.